ನನ್ ಗಂಡ ಬಿಡಗ ಕಿಸ್ಕೊಳ್ತೀನಿ ಅಂತ ದೂರ ಆಗ್ತಾರೆ. ಹಂಗಂತ ಹೇಳ್ಬಿಟ್ಟು ನಾವು ಸೆಕ್ಸಿ ಅಂದ್ರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹಂಗಂತ ಹೇಳ್ಬಿಟ್ಟು ನಾವು ಸೆಕ್ಸಿ ಅಂದ್ರೆ ಸೆಕ್ಸಿಯಾಗಿ ಲ್ಯಾಟ್ರಿ ಅಂದ್ರೆ ರೀ ನಾನ್ ಹೇಳ್ತಿರೋದು ನಾವು ಮದ್ವೆ ಆಗಿದೀವಿ, ಮದ್ವೆ ಆಗ್ಬಿಟ್ಟು ಚೆನ್ನಾಗಿದೀವಿ ಅಂತ ಹೇಳ್ತಿರೋದು. ಸೆಕ್ಸಿ ಆಗಿದ್ದಾರೆ ಅಂದ್ರೆ ಸೆಕ್ಸಿಯಾಗಿ ಆಂಟಿ ಇದಾರೆ ಅಂತ ಹೇಳಿದ್ವಾ? ಸೆಕ್ಸಿ ಆಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ ಅಂತ ಅರ್ಥ. ಇವ್ರು ಬೇರೆ ತಿಳ್ಕೊಂಡವ್ರೆ, ಗುರಾಯಿಸ್ತಿರೋದು ಕಣ್ಗಿದ್ದಾರೆ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಒಂದ್ಸಲ ವಿಡಿಯೋ ನೋಡಿ. ಸ್ವಲ್ಪ ಬಿಡ್ಕೊಂಡ್ ಬನ್ನಿ, ಇನ್ನೂ ಬೋಣಿ ಆಗಿಲ್ಲ. ಬೋಣಿ ಮಾಡ್ಕ ಗೋಳಿ ಮಗನೆ. ನ್ಯೂ ಅಪ್ಡೇಟ್ ಹಂಗಿರುತ್ತೆ ಮತ್ತೆ ಅವ್ರ ಹತ್ರ. ಆಹಾ ಗುರು ಡಗಾರ್ಗಳಿದ್ದಾಗಿದೆ, ಬರ್ತಾರೆ ಕೇಳ್ಕೊಂಡ್ಬಿಡ್ತೀನಿ ಇರು. ನಿಮ್ಮೂರಿಗೆ ನೀರ್ ತೆರೆದು ಬಿಡ್ಬೇಕು ಅಂತ ಪೆಟಿಷನ್ ಕೊಟ್ಟಿದ್ದೀರಿ. ಆದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ನೀರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ನೋಡಿ, ಒಂದು ತಾಲೂಕೋಸ್ಕರ ನೀರ್ ಬಿಡೋದು ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ತಾಲೂಕು ನಿಜ, ಆದ್ರೆ ಒಂದ್ ತಾಲೂಕ್ನಾಗೆ 24 ಹಳ್ಳಿಗಳಿರ್ತವೆ. ಈಗ ನಾಟಿ ನೆಟ್ಟವ್ರೆ, ದೊಡ್ಡ ಮನಸ್ ಮಾಡಿ ಸ್ವಲ್ಪ ನೀರ್ ಬಿಡಿ, ನಿಮ್ ಹೆಸರು ಹೇಳ್ಕೊಂಡು ಎಲ್ರು ಜೀವನ ಮಾಡ್ತಾರೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಹಲೋ ಹಲೋ ಪದ್ಮಾ, ನಾನ್ ಸರೋಜ ಮಾತಾಡ್ತಿರೋದು. 15th ನಮ್ ವೆಡ್ಡಿಂಗ್ ಆನಿವರ್ಸರಿ ಇದೆ ಕಣೆ. ನೀನ್ ನಿನ್ ಗಂಡನ್ ಕರ್ಕೊಂಡು ನಮ್ ಮನೆಗ್ ಬಂದ್ಬಿಡೆ. 15th? ಓ, ಐ ಆಮ್ ಸೋ ಸಾರಿ. ಅವತ್ತು ನಮ್ಮ ಮಾವನವರ ಬರ್ಡೇ ಇದೆ. ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಮನೇಲಿ ಸಿಹಿ ಮಾಡ್ತೀವಿ. ಅವತ್ತೊಂದಿನ ಹೊರಗಡೆ ಎಲ್ಲೂ ಬರೋದಿಲ್ಲ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.